ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿದ್ನಲ್ಲ ಅಕ್ಕ, ನಿನ್ನ ಹತ್ರ ಮಾತಾಡೋದು ಸುಮಾರಿದೆ. ಖಂಡಿತ ಅದನ್ನೆಲ್ಲ ನಾನು ನಿಂಗೆ ಹೇಳ್ತೀನಿ. ಆದರೆ ಇವತ್ತು ಬೇಡ ಅಷ್ಟೆ. ನೀನು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಡ. ನಾವು ಈ ಮನೆಗೆ ಕೇಳ್ದೆ ಬಂದಿರೋರಲ್ವಾ, ಅಂದಮೇಲೆ ಎಲ್ಲರೂ ನಮ್ಮನ್ನ ಒಪ್ಕೋಬೇಕು ಅಂತ ನಾವು ಬಯಸೋಕ್ಕಾಗಲ್ಲ ಅಲ್ವಾ? ನೀನು ಹೀಗೆಲ್ಲ ಮಾತಾಡ್ತಿರೋದು ನೋಡ್ತಿದ್ರೆ ನೀನು ಇನ್ನೂ ಏನೇನು ಸಹಿಸ್ಕೊಂಡಿದ್ಯೋ ಅಂತ ನನಗೆ ಭಯ ಆಗ್ತಿದೆ. ನಿಧಿ, ನೀ ಗುಣನೇ ನಿನಗೆ ಹೊರೆ ಆಗಬಾರ್ದು. ಏನಾಗಿದೆ ಅಂತ ಹೇಳು. ಅಕ್ಕ, ಕಷ್ಟ ನೋಡ್ಕೊಂಡು ಬೆಳೆದಿರೋಳು ನಾನು. ಇಷ್ಟೂ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ಕೊಂಡಿದ್ಯಾ? ಇದರಿಂದ ಹೇಗೆ ಆಚೆ ಬರಬೇಕು ಅಂತಲೂ ನನಗೆ ಗೊತ್ತಿದೆ ಕಣೆ. ಈಗ ಕಳೆದಿರೋಷ್ಟು ಕಷ್ಟಗಳು ಮುಂದೆ ಇರಲ್ಲ. ಎಲ್ಲ ಪ್ರಾಬ್ಲಮ್ಸು ಆದಷ್ಟು ಬೇಗ ಮಾಯ ಆಗುತ್ತೆ. ಆಮೇಲೆ ನಾವು ಕಳ್ಕೊಂಡಿರೋದೆಲ್ಲ ಆದಷ್ಟು ಬೇಗ ನಮಗೆ ವಾಪಸ್ ಸಿಕ್ಕತ್ತೆ. ಇವಾಗ ಏನು ಯೋಚನೆ ಮಾಡದೆ ಆರಾಮಾಗಿ ಹೋಗಿ ಮಲ್ಕೊ. ಅಲ್ವೇ, ನಾನು ಏನು ಹೇಳಕ್ಕೆ? ನೀನು ಆರಾಮಾಗಿ ರೆಸ್ಟ್ ಮಾಡಬೇಕು ಅಂತ ಹೇಳ್ದೆ ತಾನೆ. ಹೋಗಿ ಆರಾಮಾಗಿ ರೆಸ್ಟ್ ಮಾಡು. ಹೋಗು. ಏನು ಮೇಡಮ್, ಯೋಚನೆಯಲ್ಲೇ ಮುಳುಗೋಗ್ಬಿಟ್ಟಿದ್ದೀರಾ? ಮದುವೆ ಆದಮೇಲೆ ಇದು 2ನೇ ಹನಿಮೂನ್ ಟ್ರಿಪ್. ಹೋದ ಸಲ ಯಾವ್ಯಾವ್ದು ಮಿಸ್ ಆಗಿತ್ತು ಅದನ್ನೆಲ್ಲ ಮನಸ್ಸಲ್ಲೇ ಲೀಸ್ಟ್ ಆಗ್ತಿರೋ ಹಾಗಿದೆ. ಏನು ಜೋರಾಗಿ ಪ್ಲ್ಯಾನ್ ಆಗ್ತಿದ್ಯಾ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ. ಅಯ್ಯೋ, 2ನೇ ಸಲ ಹನಿಮೂನ್ ಟ್ರಿಪ್ ಹೋಗ್ತಿದ್ದೀರಾ ಅಂದಮೇಲೆ ಖುಷಿಯಾಗಿರ್ಬೇಕು. ನೀನು ನೋಡಿದ್ರೆ ಏನೋ ಈಗ ಎಕ್ಸಾಮ್ ಕಟ್ಟಿರೋ ಥರ ಯೋಚನೆ ಮಾಡ್ತಿದ್ಯಾ. ಹಾಗೇನಿಲ್ಲ. ಈಗೊಂದು ವಿಷಯ ಗೊತ್ತಾ? ಸಕಲೇಶ್ಪುರ ಅಂದ್ರೆ ನಂಗೆ ಸಖತ್ ಇಷ್ಟ. ಆ ಕಾಫಿ ತೋಟ, ಆ ಚಳಿ, ಆ ಹಿಮ, ಓ ಮೈ ಗಾಡ್ ಮೈ ಗಾಡ್ ಮೈ ಗಾಡ್, ಅಷ್ಟು ಇಷ್ಟ ಗೊತ್ತಾ? ಆ ಫಿಲ್ಟರ್ ಕಾಫಿ ಅಂತೂ ಅಷ್ಟು ಚಂದ ಅಲ್ವಾ? ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಮತ್ತೆ ನನ್ಗೆ ಹೋಗ್ಬೇಕು ಅನ್ಸುತ್ತೆ. ಈ ಸಲ ಹೋಗ್ಬೇಕಾರೆ ನಿಮ್ಮ ಅಜ್ಜಿ ಎತ್ತಾಕೊಂಡು ಹೋಗ್ತೀನಿ. ಅರೆ, ಇದೇನಿದು? ಎಲ್ಲ ಕಲರ್ ಸೀರೆ ಇಟ್ಕೊಂಡಿದ್ಯಾ? ನೀಲಿ ಸೀರೆನೇ ಇಟ್ಕೊಂಡಿಲ್ವಲ್ಲ ನೀನು? ನೀಲಿನ? ಅಯ್ಯೋ ಹುಡುಗಿ, ಕರ್ಣನ್ಗೆ ನೀಲಿ ಕಲರ್ ಅದೇ ತುಂಬಾ ಇಷ್ಟ ಗೊತ್ತಾ? ಅವನ ಸೀರೆ ಸೆಲೆಕ್ಟ್ ಮಾಡಕ್ ಬಿಟ್ರೆ ಫಸ್ಟ್ ಅವ್ನ ಕಣ್ಣಿಗೆ ಬೀಳದೆ ನೀಲಿ ಕಲರ್ ಸೀರೆ. ನೀನೇನಾದ್ರೂ ನೀಲಿ ಕಲರ್ ಸೀರೆ ಉಟ್ಕೊಂಡು ಅವ್ನ ಮುಂದೆ ಹೋಗ್ಬಿಟ್ರೆ ನನ್ನ ಮೊಮ್ಮಗ ಬೂಸ್ಟ್ ಆಗ್ಬಿಡ್ತಾನೆ. ಇರು, ನೀಲಿ ಕಲರ್ ಸೀರೆ ಎಲ್ಲಿದೆ? ಕಬಡಲ್ಲಿದ್ಯಾ ನೋಡ್ತೀನಿ. ನೀಲಿ ಸೀರೆ. ಆಮೇಲೆ ಈ ಸೀರೆಗಳ ಜೊತೆ 4 ನೈಟಿಗಳು ತಗೊಂಡೋಗು. ಮಾಡರ್ನ್ ಡ್ರೆಸ್ಸು ತಗೊಂಡೋಗು. ಅಲ್ಲಿ ಹೋದ್ಮೇಲೆ ಬರೀ ಸೀರೆ ಉಟ್ಕೋಬಾರ್ದು, ಡ್ರೆಸ್ಸು ಹಾಕೊಂಡು ಓಡಾಡಬೇಕು. ಅಜ್ಜಿ, ಏನು ಹಾಗೆ ನೋಡ್ತಿದ್ಯಾ? ಯಾವ ಅಜ್ಜಿ ಈ ರೀತಿ ಇರಕ್ಕೆ ಸಾಧ್ಯ ಅಂತ ನೋಡ್ತಿದ್ಯಾ? ಈಗಿನ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು. ಯಾರು ಇದನ್ನೆಲ್ಲ ಹೇಳ್ಕೊಡ್ತಾರೆ ಹೇಳು? ಹೇಳ್ಕೊಡ್ತೀನಿ, ನೀನು ಕಲ್ತ್ಕೋ. ಏನು? ಆಮೇಲೆ ಇನ್ನೊಂದು ವಿಷಯ ನೋಡ್ ನಿತ್ಯ, ಈಗಿನ ಕಾಲದ ಹುಡುಗರು ಲೆಕ್ಕಾಚಾರನೇ ಬೇರೆ. ಅದು ನಂಗೆ ಅರ್ಥ ಆಗತ್ತೆ. ಆದ್ರೆ ಕೆಲವು ವಿಚಾರದಲ್ಲಿ ಯಾವ್ಯಾವ ಸಮಯದಲ್ಲಿ ಏನೇನಾಗಬೇಕು ಅದಾಗಲೇಬೇಕು. ನೋಡು, ಶಾಂತಿ ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿದ್ದಾಳೆ. ಅದಕ್ಕೆ ನೀನು ಮಗು ಬಗ್ಗೆ ಯೋಚನೆ ಮಾಡಬೇಕು. ನೋಡು, ಈ ವಿಚಾರನ ನಿನ್ನ ಕರ್ಣನ್ ತಲೆಗೂ ತುಂಬಬೇಕು. ನಿಮ್ಗೇನಾದ್ರು ಮಕ್ಕಳಾಗ್ಬಿಟ್ರೆ ನಾನು ನಿಮ್ಮಜ್ಜಿ ಚಿಕ್ಕ ಮಕ್ಳ ಥರ ಆಗ್ಬಿಡ್ತೀನಿ ಮನೆ ತುಂಬ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಈ ವಿಚಾರದ ಬಗ್ಗೆ ಈಗಲಿಂದನೇ ಯೋಚನೆ ಮಾಡು. ಎಷ್ಟೋ ದೃಷ್ಟಿ ಆಗ್ಬಿಟ್ಟಿದೆ.
ಚೆನ್ನಾಗಿ ಎಂಜಾಯ್ ಮಾಡಿ ಫೋಟೋ ಮಾತ್ರ ಮರಿದಲ್ಲೇ ಕಳಿಸ್ಬೇಕು. ಓಕೆ, ಎಲ್ಲ ಫೋಟೋ ಕಳಿಸ್ಬೇಕು. ಅಜ್ಜಿ, ನೀವು ಕಾಣ್ತಿರೋ ಕನಸಿಗೂ ವಾಸ್ತವಕ್ಕೂ ದೊಡ್ಡ ವ್ಯತ್ಯಾಸನೇ ಇದೆ. ಆ ಸತ್ಯ ಗೊತ್ತಾದ ದಿನ ನೀವು ನನ್ನ ಹೇಗೆ ನೋಡ್ತಿರೋ ಗೊತ್ತಿಲ್ಲ. ನಾನು ನಿಮಗೆಲ್ಲ ಮೋಸ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅಜ್ಜಿ. ಸರ್, ನೀವು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರೆ? ಇನ್ನು ನಿಮ್ಮ ಫೇವ್ರೇಟ್ ಸ್ಮೆಲ್ ನಿಮ್ಮ ಮೂಗಿಗೆ ಬಿದ್ದಿಲ್ವಾ? ನಿಮ್ಗೆ ಈ ಥರ ಗಾಡಿಯಲ್ಲಿ ದೋಸೆ ತಿನ್ನೋದು ಇಷ್ಟ ಅಲ್ವಾ? ಹಾಗಾಗಿ ಕರ್ಕೊಂಡ್ಬಂದೆ. ಸರ್, ಒಂದ್ಸಲ ಚಿಡ್ತೀರಾ? ಯಾಕೆ? ನೀವು ಹಗ್ಲತ್ತಲ್ಲಿ ನನ್ನ ಜೊತೆಗಿಲ್ಲ ಅಂದ್ರು ಆಗಾಗ ಈ ರೀತಿ ಕನ್ಸ್ ಬೀಳ್ತಿರತ್ತೆ. ಅದಕ್ಕೆ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ. ಹಾ ಸರ್, ನನಗೆ ಇವಾಗ ಕನ್ಫರ್ಮ್ ಆಯ್ತು. ಇಷ್ಟು ದಿನ ಮಿಸ್ ಆಗಿರೋದು ನಿಮ್ಗೆ ಈಗ ಒಟ್ಟಿಗೆ ತಿನ್ನಿಸ್ಲಿಲ್ಲ ಅಂದ್ರೆ ಆಮೇಲೆ ನೀವು ಬೇಜಾರು ಮಾಡ್ಕೋತೀರಲ್ವಾ? ನಿಮ್ಗೆ ಏನೊಂದು ಕೇಳಲ್ಲ? ಕೇಳಿ ಸರ್. ನೆನ್ನೆ ನೀವು ಜಾಕೆಟ್ ಹಾಕೊಂಡು ಬಂದಿರಲ್ಲ, ನಾಳೆ ಅದೇ ಥರ ಡ್ರೆಸ್ ಹಾಕೊಂಡು ಬರ್ತೀರಾ? ಅಯ್ಯೋ ಸರ್, ಸರ್ ಇನ್ನೊಂದ್ಸಲ ಹೇಳಿ. ಏನಿಲ್ಲ, ನಿಮ್ಮನ್ನ ಜಾಕೆಟಲ್ಲಿ ನೋಡಿದ್ನಲ್ಲ, ತುಂಬಾ ದಿನ ಆದ್ಮೇಲೆ ಹಳೇಲಿ ಇದನ್ನೇ ನೋಡ್ದಾಗಾಯ್ತು. ನೀವು ಎಷ್ಟು ಕಾನ್ಫಿಡೆನ್ಸ್ ಕಾಣ್ತಿದ್ದೀರಿ ಅಂದ್ರೆ ಸೇಮ್ ಹೀರೋಯಿನ್ ತರ. ನಿಜವಾಗ್ಲು? ಎಸ್. ಹಾಗಾದ್ರೆ ನಾಳೆ ನಾನು ಅದೇ ರೀತಿ ರೆಡಿ ಆಗಿ ಬರ್ತೀನಿ. ಓಕೆ ಸರ್, ನಾನು ಈ ಬಟ್ಟೆಲಿ ಚೆನ್ನಾಗಿ ಕಾಣಿಸ್ತಿಲ್ವಾ? ಇಲ್ಲ ರೀ, ದೇವತೆ ತರ ಕಾಣ್ತಿದ್ದೀರಾ. ಬಟ್ ಆ ಡ್ರೆಸ್ ಅಲ್ಲಿ ನಿಮ್ಮ ಎನರ್ಜಿ, ನಿಮ್ಮ ಬಬ್ಲಿನೆಸ್, ನಿಮ್ಮ ರೌಡಿ ಹೊರಗಡೆ ಬಂದಾಗಿತ್ತು. ಹೌದಾ ಸರ್? ಆಗ್ಲೇ ಹೇಳಿದ್ನಲ್ಲ, ಹಳೇಲಿ ಇದನ್ನೇ ಸಿದ್ಧ ಆಗಾಯ್ತು ಅಂತ. ಸೊ ನಾಳೆ ಹೀರೋಯಿನ್ ಮೋಡ್ ಆನ್ ಮಾಡ್ಕೊಳ್ಳಿ, ನಾನು ಕಾಯ್ತಾ ಇರ್ತೀನಿ. ಸರ್, ಆರ್ಡರ್ ಹೇಳಿ. ಹಾ, ಬಂದೆ. ನಮ್ಮ ಹುಡುಗಿಗೋಸ್ಕರ ನಾನು ದೋಸೆ ಮಾಡ್ಬೋದು? ಓಕೆ ಸರ್, ಮಾಡಿ. ನನ್ನ ಹುಡುಗಿನ ಕೃಷ್ಣ ಕೃಷ್ಣ ಫಸ್ಟ್ ಟೈಮ್ ಕನ್ಸಿಗಿನ್ನ ರಿಯಾಲಿಟಿನೇ ಚೆನ್ನಾಗಿದೆ ಅಂತ ಅನ್ಸ್ತಿದೆ. ಥ್ಯಾಂಕ್ ಯು ಕೃಷ್ಣ, ಥ್ಯಾಂಕ್ ಯು ಸೋ ಮಚ್.